ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೆಫ್ಟ್ ರಿಕರ್ಷನ್ ಅನ್ನ ಯಾವ ರೀತಿ ರಿಮೂವ್ ಮಾಡೋದು ಒಂದು ಪ್ರಾಬ್ಲಮ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಸೊ ಇದು ವಿಟಿಯು ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂತಂದ್ರೆ ಪ್ರತಿ ವರ್ಷನೂ ಕೂಡ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಕ್ವಶನ್ ಬಂದೇ ಬರುತ್ತೆ. ಸೊ ಈ ವಿಡಿಯೋನ ನೋಡಿದ್ರೆ ನೀವು ಯಾವುದೇ ಲೆಫ್ಟ್ ರಿಕರ್ಷನ್ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಸಾಲ್ವ್ ಮಾಡ್ತೀರಾ, ಸರಿನಾ? ಸೊ ಇದು ವಿಟಿಯು ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಕ್ವಶನ್ ಅನ್ನೇ ತಗೊಂಡಿದ್ದೀನಿ. 4C ಕ್ವಶನ್ ನಂಬರ್ 6 ಮಾರ್ಕ್ಸ್. ಸೊ ಈಗ ಫಸ್ಟ್ ನಾವು ಲೆಫ್ಟ್ ರಿಕರ್ಷನ್ ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡ್ಕೊಳೋದಕ್ಕೆ ಒಂದು ಫಾರ್ಮೆಟ್ ಇರಬೇಕಲ್ವಾ. ಸೊ ಆ ಫಾರ್ಮೆಟ್ ಯಾವುದು ಅಂತ ನೋಡೋಣ. ಎ ಗಿವ್ ರೈಸ್ ಟು ಎ ಆಲ್ಫಾ ಸ್ಲಾಶ್ ಬೀಟಾ, ಈ ಒಂದು ಫಾರ್ಮೆಟ್ ಅಲ್ಲಿ ಇದ್ರೆ ಏನಾಗುತ್ತೆ, ಲೆಫ್ಟ್ ರಿಕರ್ಷನ್ ಇದೆ ಅಂತ ಅರ್ಥ. ಅಂದ್ರೆ ನೋಡಿ, ಪ್ರೊಡ್ಯೂಸರ್ ಈಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್. ಏನು? ಪ್ರೊಡ್ಯೂಸರ್ ಈಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್. ಸೊ ಈ ರೀತಿ ಬಂದಾಗ ಏನಂತ ಕರಿತೀವಿ, ಇದನ್ನ ಲೆಫ್ಟ್ ರಿಕರ್ಷನ್ ಅಂತ ಕರಿತೀವಿ. ಯಾವಾಗ ಈ ಪ್ರೊಡ್ಯೂಸರ್ ಎರಡು ಪ್ರೊಜೆಕ್ಷನ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಎ ಆಲ್ಫಾ ಮತ್ತೆ ಬೀಟಾ ಅಲ್ವಾ. ಸೊ ಒಂದು ಪ್ರೊಜೆಕ್ಷನ್ ಅಲ್ಲಿ ಏನಾಗ್ತಾ ಇದೆ, ಇದೇ ಮೊದಲನೇ ಎಲಿಮೆಂಟ್ ಆಗಿ ಕೂತಿದೆ. ಸೊ ಅವಾಗ ಏನ್ ಮಾಡಬೇಕು, ಅದನ್ನ ರಿಮೂವ್ ಮಾಡಬೇಕು. ಸೊ ಅದನ್ನ ರಿಮೂವ್ ಮಾಡಿದ್ರೆ ಲೆಫ್ಟ್ ರಿಕರ್ಷನ್ ರಿಮೂವ್ ಮಾಡ್ದಂಗೆ ಆಯ್ತು, ಸರಿನಾ? ಈಗ ಇದನ್ನೇ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಒಂದೊಂದೇ ಪ್ರೊಜೆಕ್ಷನ್ ಗಳನ್ನ ನೋಡಿ. ಈ ಪ್ರೊಡ್ಯೂಸಿಂಗ್ ಟೂ ಪ್ರೊಜೆಕ್ಷನ್ಸ್, E is the first element in the projection which it has produced. ಸೊ ಇವಾಗ ನೋಡಿ, ಇನೇ ಪ್ರೊಡ್ಯೂಸ್ ಮಾಡಿರೋದು, ಫಸ್ಟ್ ಎಲಿಮೆಂಟ್ ಕೂಡ ಇ. ಸೊ ಇವಾಗ ಏನಾಯ್ತು, ಇದರಲ್ಲಿ ಲೆಫ್ಟ್ ರಿಕರ್ಷನ್ ಇದೆ. ನೆಕ್ಸ್ಟ್ ಇದರಲ್ಲಿ ಇದೆಯಾ, ಇಲ್ಲಿ ನೋಡಿ, ಇ ಈಸ್ ಪ್ರೊಡ್ಯೂಸಿಂಗ್ ಎ ಇಲ್ಲ. ಯಾಕೆ? ಎ ಪ್ರೊಡ್ಯೂಸಿಂಗ್ ಎ ಫಾರ್ಮೆಟ್ ಅಲ್ಲೇ ಇರಬೇಕು. ಅಂದ್ರೆ ಇ ಪ್ರೊಡ್ಯೂಸಿಂಗ್ ಇ, ಬಿ ಪ್ರೊಡ್ಯೂಸಿಂಗ್ ಬಿ, ಆ ರೀತಿ ಇರಬೇಕು. ನೆಕ್ಸ್ಟ್ ಎ ಪ್ರೊಡ್ಯೂಸಿಂಗ್ ಎ. ಸೊ ಇಲ್ಲೂ ಕೂಡ ಲೆಫ್ಟ್ ರಿಕರ್ಷನ್ ಇದೆ. ಸೊ ಏನಾಗ್ತಾ ಇದೆ, ಪ್ರೊಡ್ಯೂಸರ್ ಈಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್, ಈ ರೀತಿ. ನೆಕ್ಸ್ಟ್ ಬಿ ಈಸ್ ಪ್ರೊಡ್ಯೂಸಿಂಗ್ ಬಿ. ಸೊ ಇಲ್ಲೂ ಕೂಡ ಏನಿದೆ, ಲೆಫ್ಟ್ ರಿಕರ್ಷನ್ ಇದೆ. ಸೊ ದ ಪ್ರೊಡ್ಯೂಸರ್ ಈಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್. ಸೊ ಈಗ ಈ ಮೂರು ಕಂಡೀಷನ್ ಅಲ್ಲಿ ಇರುವಂತಹ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡಬೇಕು. ಹಾಗಾದ್ರೆ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡೋದು ಯಾವ ರೀತಿ ನೋಡಿ. ಈ ರೀತಿ ಇರುವಂತದ್ದನ್ನ, ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಇರುವಂತಹ ಲೆಫ್ಟ್ ರಿಕರ್ಷನ್ ಅನ್ನ ನಾವು ಎ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ಎ ಡ್ಯಾಶ್ ಸ್ಲಾಶ್ ಎಪ್ಸಲಾನ್. ಸೊ ಈ ಒಂದು ಫಾರ್ಮೆಟ್ಗೆ ಕನ್ವರ್ಟ್ ಮಾಡಬೇಕು. ಸೊ ಈ ಒಂದು ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಇದರಲ್ಲಿ ಇದ್ದಂತಹ ಲೆಫ್ಟ್ ರಿಕರ್ಷನ್ ರಿಮೂವ್ ಆಗುತ್ತೆ. ಹಾಗಾದ್ರೆ ಆಲ್ಫಾ ಅನ್ನೋದು ಯಾವುದು, ಬೀಟಾ ಅನ್ನೋದು ಯಾವುದು ನೋಡಿ. ಇಲ್ಲಿ ಇ ಅನ್ನ ಬಿಟ್ಟು ಏನು ಉಳಿದಿದೆ ಅಲ್ವಾ, ಇದಷ್ಟನ್ನು ಕೂಡ ನಾವು ಆಲ್ಫಾ ಅಂತ ಕರಿತೀವಿ. ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಲ್ಲ, ಯಾವುದ್ರಲ್ಲಿ ಲೆಫ್ಟ್ ರಿಕರ್ಷನ್ ಇಲ್ಲ, ಸೊ ಅದನ್ನ ಕಂಪ್ಲೀಟ್ ನಾವೇನಂತ ತಗೋಬೇಕು, ಬೀಟಾ ಅಂತ ತಗೋಬೇಕು. ಕಂಪ್ಲೀಟ್ ಪ್ರೊಜೆಕ್ಷನ್ ಇನ್ ವಿಚ್ E is not there, that is producer is not there, it will be taken as the beta value. E ಅನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಆಲ್ಫಾ. ಸೊ ಒಂದೊಂದಕ್ಕೆ ಅಪ್ಲೈ ಮಾಡೋದ, ಮೊದಲಿಗೆ ಇದಕ್ಕೆ ಅಪ್ಲೈ ಮಾಡೋದು, ಸರಿನಾ? ಸೊ ಇದರಲ್ಲಿರುವಂತ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡೋದು ಯಾವ ರೀತಿ, ಎ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್, ಈ ಫಾರ್ಮೆಟ್ ಅಲ್ಲಿ ಬಿಡಿದ್ರೆ ಇ ಇಲ್ಲಿರೋದು. ಸೊ ಇ ಪ್ರೊಡ್ಯೂಸಿಂಗ್ ಬೀಟಾ ವ್ಯಾಲ್ಯೂ ಏನು, ಬೀಟಾ ವ್ಯಾಲ್ಯೂ ಈಸ್ ಎ ಇ ಡ್ಯಾಶ್. ನೆಕ್ಸ್ಟ್ ಇ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ, ಆಲ್ಫಾ ವ್ಯಾಲ್ಯೂ ಏನು, ಪ್ಲಸ್ ಎ ಇ ಡ್ಯಾಶ್ ಸ್ಲಾಶ್ ಎಪ್ಸಲಾನ್. ಸೊ ಇವಾಗ ಮೊದಲನೇದ್ರಲ್ಲಿ ಇದ್ದಂತ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡಿದೀವಿ ನೋಡಿ. ಇ ಈಸ್ ಪ್ರೊಡ್ಯೂಸಿಂಗ್ ಎ ಆಸ್ ದಿ ಫಸ್ಟ್ ಎಲಿಮೆಂಟ್, ಇ ಡ್ಯಾಶ್ ಈಸ್ ಪ್ರೊಡ್ಯೂಸಿಂಗ್ ಪ್ಲಸ್ ಆಸ್ ದಿ ಫಸ್ಟ್ ಎಲಿಮೆಂಟ್. ಸೊ ಇಲ್ಲಿ ಲೆಫ್ಟ್ ರಿಕರ್ಷನ್ ಇಲ್ಲ, ರಿಮೂವ್ ಆಗಿದೆ. ನೆಕ್ಸ್ಟ್ ಎರಡನೇದಕ್ಕೆ ಹೋಗೋಣ. ಇಲ್ಲೂ ಕೂಡ ಆಲ್ಫಾ ಮತ್ತೆ ಬೀಟಾನ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಎ ಈಸ್ ಪ್ರೊಡ್ಯೂಸಿಂಗ್ ಎ ಅನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಏನಾಗುತ್ತೆ, ಆಲ್ಫಾ ಆಗುತ್ತೆ. ನೆಕ್ಸ್ಟ್ ದ ಸಪರೇಟ್ ಪ್ರೊಜೆಕ್ಷನ್ ಇನ್ ವಿಚ್ ಎ ಈಸ್ ನಾಟ್ ದೇರ್ ಅಂತಂದ್ರೆ ಪ್ರೊಡ್ಯೂಸರ್ ಇರಲ್ಲ. ಸೊ ಅದನ್ನ ಏನಂತ ಕರಿತೀವಿ ನಾವು, ಬೀಟಾ ಅಂತ ಕರಿತೀವಿ, ಸರಿನಾ? ಯಾವುದ್ರಲ್ಲಿ ಲೆಫ್ಟ್ ರಿಕರ್ಷನ್ ಇರಲ್ಲ ಅದನ್ನ ಕಂಪ್ಲೀಟ್ ಆಗಿ ನೀವು ಬೀಟಾ ಅಂತ ತಗೋಬಹುದು. ಈಗ ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ಬೀಟಾ ವ್ಯಾಲ್ಯೂ ಗೊತ್ತಿದೆ. ಸೊ ಈ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ರಿ. ಎ ಗಿವ್ ರೈಸ್ ಟು ಬೀಟಾ ವ್ಯಾಲ್ಯೂ ಅಂತಂದ್ರೆ ಏನಿದೆ ಇಲ್ಲಿ, ಬಿ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ, ಆಲ್ಫಾ ವ್ಯಾಲ್ಯೂ ಏನು, ಬಿ ಎ ಡ್ಯಾಶ್ ಸ್ಲಾಶ್ ಎಪ್ಸಲಾನ್. ಸೊ ಇವಾಗ ನೋಡಿ, ಎ ಈಸ್ ಪ್ರೊಡ್ಯೂಸಿಂಗ್ ಬಿ ಆಸ್ ದಿ ಫಸ್ಟ್ ಎಲಿಮೆಂಟ್, ಎ ಡ್ಯಾಶ್ ಈಸ್ ಪ್ರೊಡ್ಯೂಸಿಂಗ್ ಬಿ ಆಸ್ ದಿ ಫಸ್ಟ್ ಎಲಿಮೆಂಟ್. ಸೊ ಇಲ್ಲೂ ಕೂಡ ಲೆಫ್ಟ್ ರಿಕರ್ಷನ್ ಇಲ್ಲ. ನೆಕ್ಸ್ಟ್ ಮೂರನೇದಕ್ಕೆ ಬರೋಣ. ಬಿ ಈಸ್ ಪ್ರೊಡ್ಯೂಸಿಂಗ್ ಬಿ. ಸೊ ಇಲ್ಲಿ ಲೆಫ್ಟ್ ರಿಕರ್ಷನ್ ಇದೆ. ಬಿ ಅನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಆಲ್ಫಾ ಆಗುತ್ತೆ. ದ ಸಪರೇಟ್ ಪ್ರೊಜೆಕ್ಷನ್ ಇನ್ ವಿಚ್ ನೋ ಲೆಫ್ಟ್ ರಿಕರ್ಷನ್ ಇಸ್ ದೇರ್, ಇಟ್ ವಿಲ್ ಬಿಕಮ್ ಬೀಟಾ, ಸರಿನಾ? ಸೊ ಬೀಟಾ ವ್ಯಾಲ್ಯೂ ಗೊತ್ತಾಯ್ತು, ಆಲ್ಫಾ ವ್ಯಾಲ್ಯೂ ಗೊತ್ತಾಯ್ತು, ಮತ್ತೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಮಗೆ ಗೊತ್ತಿದೆ. ಸೊ ಬಿ ಪ್ರೊಡ್ಯೂಸಿಂಗ್ ಬೀಟಾ ವ್ಯಾಲ್ಯೂ ಏನಿದೆ ಇಲ್ಲಿ, ಕ್ಯಾಪಿಟಲ್ ಲೆಟರ್ ಸಿ ಬಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಏನು, ಹ್ಯಾಶ್ ಟ್ಯಾಗ್ ಆಲ್ಫಾ ಎ ಡ್ಯಾಶ್. ಇಲ್ಲಿ ಎ ಡ್ಯಾಶ್ ಇದೆ, ಇಲ್ಲಿ ಬಿ ಡ್ಯಾಶ್ ಅನ್ನ ಬರೀಬೇಕು.
ಸ್ಲ್ಯಾಶ್ ಎಪ್ಸಿಲಾನ್. ಸೊ ಇವಾಗ ಮೂರನೇದ್ರಲ್ಲಿ ಇದ್ದಂತಹ ಲೆಫ್ಟ್ ರಿಕರ್ಷನ್ ಅನ್ನು ಕೂಡ ನಾವು ತೆಗೆದಿದ್ದೀವಿ. ಬಿ ಇಸ್ ಪ್ರೊಡ್ಯೂಸಿಂಗ್ ಸಿ ಆಸ್ ದಿ ಫಸ್ಟ್ ಎಲಿಮೆಂಟ್, ಬಿ ಡ್ಯಾಶ್ ಇಸ್ ಪ್ರೊಡ್ಯೂಸಿಂಗ್ ಹ್ಯಾಶ್ಟ್ಯಾಗ್ ಇಸ್ ದಿ ಫಸ್ಟ್ ಎಲಿಮೆಂಟ್. ನೆಕ್ಸ್ಟ್ ನಾಲ್ಕನೇದನ್ನ ನೋಡಿದ್ರೆ ಸಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ, ಸಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಬಿ. ಎರಡು ಪ್ರೊಜೆಕ್ಷನ್ ಇದೆ, ಸ್ಮಾಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಬಿ. ಸೊ ಏನು ಆಗಲ್ಲ, ಯಾಕಂತಂದ್ರೆ ಇಲ್ಲಿ ಪ್ರೊಡ್ಯೂಸರ್ ಇಸ್ ನಾಟ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್. ಸೊ ಅದನ್ನ ಡೈರೆಕ್ಟ್ ಆಗಿ ಬರೀರಿ. ಸಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಬಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಇಷ್ಟಕ್ಕೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಯಾವುದಕ್ಕೆ? ಫಸ್ಟ್ ಈ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅನ್ನ ಬರಿಬೇಕು, ನೆಕ್ಸ್ಟ್ ಈ ಕನ್ವರ್ಷನ್ ಗಳನ್ನ ಬರಿಬೇಕು, ಅಷ್ಟೇ ಸಿಂಪಲ್. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ತಗೊಂಡಿದ್ದೀನಿ ಇನ್ನೂ ನೀಟಾಗಿ ಅರ್ಥ ಮಾಡಿಸೋದಕ್ಕೋಸ್ಕರ. ಸೊ ಇದನ್ನು ನೋಡ್ತಾ ಹೋಗೋಣ. ಸೇಮ್ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡ್ತಾ ಬನ್ನಿ. ಇ ಈಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್ ವಿಚ್ ಇಟ್ ಹ್ಯಾಸ್ ಪ್ರೊಡ್ಯೂಸ್ಡ್. ಸೊ ಇ ಪ್ರೊಡ್ಯೂಸಿಂಗ್ ಇ ಆಸ್ ದಿ ಫಸ್ಟ್ ಎಲಿಮೆಂಟ್ ಅಂತ ಅಂದ್ರೆ ಲೆಫ್ಟ್ ರಿಕರ್ಷನ್ ಇದೆಯಾ? ಎಸ್. ನೆಕ್ಸ್ಟ್ ಟಿ ಈಸ್ ಪ್ರೊಡ್ಯೂಸಿಂಗ್ ಟಿ ಆಸ್ ದಿ ಫಸ್ಟ್ ಎಲಿಮೆಂಟ್. ಸೊ ಇವಾಗ ಏನಾಯ್ತು, ಇಲ್ಲೂ ಕೂಡ ಲೆಫ್ಟ್ ರಿಕರ್ಷನ್ ಇದೆ. ಸೊ ಇವಾಗ ಈ ಎರಡು ಕಂಡೀಷನ್ ಅಲ್ಲೂ ಕೂಡ ನಾವು ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡಿ ನೋಡೋಣ. ಮೂರನೇ ಕಂಡೀಷನ್ ಅಲ್ಲಿ ಇಲ್ಲ. ಯಾಕೆ? ಎಫ್ ಈಸ್ ಪ್ರೊಡ್ಯೂಸಿಂಗ್ ಓಪನ್ ಬ್ರಾಕೆಟ್ ಆಸ್ ದಿ ಫಸ್ಟ್ ಎಲಿಮೆಂಟ್. ಇಲ್ಲೇನಿದೆ? ಎಫ್ ಈಸ್ ಪ್ರೊಡ್ಯೂಸಿಂಗ್ ಐ ಡಿ. ಸರಿನಾ? ಇವಾಗ ಈ ಎರಡು ಕಂಡೀಷನ್ ಅಲ್ಲಿ ಇರುವಂತಹ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡೋದಕ್ಕೆ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಮಾಡಿ. ಇಲ್ಲಿರುವಂತದ್ದು ಸೊ ಏನದು? ಎ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್. ಸೊ ಬೀಟಾ ವ್ಯಾಲ್ಯೂ ಏನಾಗುತ್ತೆ, ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ ನೋಡ್ತಾ ಹೋಗಿ. ಮೊದಲನೇದಕ್ಕೆ ಸೊ ದಿಸ್ ವಿಲ್ ಬಿಕಮ್ ದ ಬೀಟಾ ವ್ಯಾಲ್ಯೂ ಇನ್ ವಿಚ್ ಲೆಫ್ಟ್ ರಿಕರ್ಷನ್ ಇಸ್ ನಾಟ್ ದೇರ್. ಮತ್ತೆ ಇ ಅನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಕಂಪ್ಲೀಟ್ ಫುಲ್ ಏನಾಗುತ್ತೆ? ಆಲ್ಫಾ ಆಗುತ್ತೆ. ಸೊ ಆಲ್ಫಾ ವ್ಯಾಲ್ಯೂ ಗೊತ್ತು, ಬೀಟಾ ವ್ಯಾಲ್ಯೂ ಗೊತ್ತು, ಅಪ್ಲೈ ಮಾಡಿ. ಇ ಪ್ರೊಡ್ಯೂಸಿಂಗ್ ಬೀಟಾ ಇ ಡ್ಯಾಶ್. ಸೊ ಬೀಟಾ ವ್ಯಾಲ್ಯೂ ಇಸ್ ಟಿ ಇ ಡ್ಯಾಶ್. Next E dash is producing alpha. So alpha value is plus T E dash slash epsilon. So ಇವಾಗ ಮೊದಲನೇದ್ರಲ್ಲಿ ಇದ್ದಂತಹ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡಿದ್ದೀನಿ. ನೆಕ್ಸ್ಟ್ ಎರಡನೇದಕ್ಕೂ T is producing T as the first element in its projection. So ಇವಾಗ T ಅನ್ನ ಬಿಟ್ಟು ಕಂಪ್ಲೀಟ್ ಫುಲ್ ಏನಾಗುತ್ತೆ? ಆಲ್ಫಾ. The projection in which left recursion is not there ಅದೇನಾಗುತ್ತೆ? ಬೀಟಾ ಆಗುತ್ತೆ. ಸೊ ಇವಾಗ ಬೀಟಾ ವ್ಯಾಲ್ಯೂ ಗೊತ್ತು, ಆಲ್ಫಾ ವ್ಯಾಲ್ಯೂ ಗೊತ್ತು, ಕನ್ವರ್ಟ್ ಮಾಡಿ. ಟಿ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್ ರೀತಿ ಅಂತಂದ್ರೆ ಇಲ್ಲೇನಾಗುತ್ತೆ? ಬೀಟಾ ಟಿ ಡ್ಯಾಶ್. ಬೀಟಾ ವ್ಯಾಲ್ಯೂ ಏನು? ಎಫ್ ಟಿ ಡ್ಯಾಶ್. ಟಿ ಡ್ಯಾಶ್ ಈಸ್ ಪ್ರೊಡ್ಯೂಸಿಂಗ್ ಆಲ್ಫಾ ಎ ಡ್ಯಾಶ್. ಸೊ ಇಲ್ಲೇನಾಗುತ್ತೆ? ಆಲ್ಫಾ ಟಿ ಡ್ಯಾಶ್. ಆಲ್ಫಾ ವ್ಯಾಲ್ಯೂ ಏನು? ಸ್ಟಾರ್ ಎಫ್ ಟಿ ಡ್ಯಾಶ್ ಸ್ಲ್ಯಾಶ್ ಎಪ್ಸಿಲಾನ್. ಸೊ ಇವಾಗ ಎರಡನೇದ್ರಲ್ಲಿ ಇದ್ದಂತಹ ಲೆಫ್ಟ್ ರಿಕರ್ಷನ್ ಕೂಡ ತೆಗ್ದಿದ್ದೀವಿ. ಮೂರನೇದ್ರಲ್ಲಿ ಲೆಫ್ಟ್ ರಿಕರ್ಷನ್ ಇಲ್ಲ. ಸೊ ಅದನ್ನ ಹಾಗೆ ಬರೀರಿ. ಎಫ್ ಪ್ರೊಡ್ಯೂಸಿಂಗ್ ಓಪನ್ ಬ್ರಾಕೆಟ್ ಇ ಕ್ಲೋಸ್ಡ್ ಬ್ರಾಕೆಟ್ ಸ್ಲ್ಯಾಶ್ ಐ ಡಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಫಸ್ಟ್ ನೀವೇನ್ ಮಾಡಿ, ಈ ಒಂದು ಈಕ್ವೇಶನ್ ಅನ್ನ ಬರೀರಿ. ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅನ್ನ ಬರೀರಿ. ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅನ್ನ ಬರೆದ್ಬಿಟ್ಟು ನೀವು ಸಾಲ್ವ್ ಮಾಡ್ತಾ ಹೋಗಿ, ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆದಷ್ಟು ನೀವು ಸಾಲ್ವ್ ಮಾಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗ್ತಾ ಹೋಗೋದು. ಮತ್ತೆ ಕಂಪೈಲರ್ ಡಿಸೈನ್ದು ಕಂಪ್ಲೀಟ್ ಎಲ್ಲ ಕಾನ್ಸೆಪ್ಟ್ಗಳ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.